ಡಿವೈಎಫ್ಐ ಕುತ್ತಾರು ಬಟ್ಟೆದಡಿ ಘಟಕದ ಆಶ್ರಯದಲ್ಲಿ ಡಿವೈಎಫ್ಐ ಘಟಕ ಸಮ್ಮೇಳನದ ಯೋಗೀಶ ಕುತ್ತಾರು ವೇದಿಕೆಯಲ್ಲಿ ಬಹಿರಂಗ ಸಭೆ ನಡೆಯಿತು. ಸಭೆಯಲ್ಲಿ ಪತ್ರಕರ್ತ ನವೀನ್ ಸೂರಿಂಜ್ ಅವರು ಮಾತನಾಡುತ್ತಾ, ಸಾಹಿತಿಗಳು, ಬರಹಗಾರರು, ಚಳುವಳಿಗಾರರು, ಪತ್ರಕರ್ತರು ಒಗ್ಗಟ್ಟಾಗಬೇಕಿದೆ. ಸರ್ಕಾರದ ತಪ್ಪುಗಳನ್ನು ತಿಳಿಸುವ ಕಾರ್ಯವನ್ನು ಮಾಡುವ ಮೂಲಕ ಸಮಾಜವನ್ನು ಕಟ್ಟಬೇಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನ ನೂರಾರು ಹೋರಾಟಗಳು ಕೋಮುಗಲಭೆಯ ಹಿಂದಿರುವ ಅಜೆಂಡಾಗಳನ್ನು ಹೊರತಂದಿರುವುದು ವೈಚಾರಿಕತೆಯ ಶಕ್ತಿಗಳು ಡಿವೈಎಫ್ಐ ಆಗಿದೆ. ವಿಶೇಷ ಆರ್ಥಿಕ ವಲಯ ಜಾರಿಯಾಗುವ ಸಂದರ್ಭ ಎಡಪಂಥೀಯ ಚಳವಳಿಯ ಭಾಗವಾಗಿ ಹೋರಾಡಿದ್ದೆವು. ಶಿಕ್ಷಣ, ಉದ್ಯೋಗಕ್ಕೂ ತಂಡವಾಗಿ ಹೋರಾಡುವ ದಿನಗಳು ಎಲ್ಲರ ಮುಂದಿದೆ. ಈ ಹಿಂದೆ ಜಿಲ್ಲೆಯ ಪತ್ರಕರ್ತರು ಅಧ್ಯಯನ ಶಿಬಿರವನ್ನು ನಡೆಸುತ್ತಾ ನಕ್ಸಲ್ ಪ್ರದೇಶದಲ್ಲಿ ವಾಸ್ತವ್ಯವನ್ನು ಹೂಡ್ತಿತ್ತು. ಗ್ರಾಮದ ಜನರ ಕಷ್ಟಗಳನ್ನು ತಿಳಿಸುವ ಕೆಲಸಗಳನ್ನು ಮಾಡುತ್ತಾ ಅವುಗಳನ್ನು ಪರಿಹರಿಸುವ ಕೆಲಸಗಳನ್ನು ಮಾಡುತ್ತಾ ಬಂದಿತ್ತು. ಇದೀಗ ಮತ್ತೆ ಜಿಲ್ಲೆಯಲ್ಲಿ ಚಳವಳಿಗಾರರು, ಹೋರಾಟಗಾರರನ್ನ ಸೇರಿಕೊಂಡ ತಂಡ ಪತ್ರಕರ್ತರ ಅಧ್ಯಯನ ಶಿಬಿರ ನಡೆಸುವ ಅನಿವಾರ್ಯತೆ ಇದೆ ಎಂದು ಹೇಳಿದ್ದಾರೆ. ಕೊರಗಜ್ಜನ ನಡೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಭಾಷಣವನ್ನು ಮಾಡಿದರು. ಇದೇ ಊರಲ್ಲಿ ಹಿಂದೂ ಮುಸ್ಲಿಮರನ್ನ ವಿಘಟಿಸುವಂತಹ, ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷವನ್ನ ಹಚ್ಚುವಂಥ ಕೆಲಸವನ್ನ ಚಕ್ರವರ್ತಿ ಸೂಲಿಬೆಲೆಯವರು ಕಳೆದ ವರ್ಷ ಇದೇ ಊರಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಹಿಂದೆ ನಡೆದಂಥ ಚಳುವಳಿಗಳೇನಿದೆ ಎಲ್ಲ ಚಳುವಳಿಗಳಲ್ಲೂ ಕೂಡ ಇಲ್ಲಿನ ಎಡಪಂಥೀಯ ಚಳುವಳಿಗಳ ಪಾತ್ರ ಇದೆ. ಎಲ್ಲ ಚಳುವಳಿಗಳು ಕೂಡ, ಅದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಂತಹ ಮಡೆಮಡೆಸ್ಥಾನ ವಿರೋಧಿ ಹೋರಾಟ ಇರ್ಬೋದು, ಅದು ಕೋಮುಗಲಭೆಯ ವಿರುದ್ಧ ನಡೆದಂಥ ಹೋರಾಟ ಇರ್ಬೋದು, ಅದು ಚರ್ಚ್ ದಾಳಿ ವಿರುದ್ಧ ನಡೆದಂಥ ಹೋರಾಟಗಳಿರ್ಬೋದು, ಅದು ವಿಶೇಷ ಆರ್ಥಿಕ ವಲಯದ ವಿರುದ್ಧ ನಡೆದಂಥ ಹೋರಾಟಗಳಿರ್ಬೋದು, ಅಥವಾ ಅದು MRPLನ ಸಮಸ್ಯೆಗಳ ವಿರುದ್ಧದ ಹೋರಾಟ ಇರ್ಬೋದು, ಅಥವಾ ನದಿ ತಿರುಗಿಸುವ ಯೋಜನೆಯ ಅವೈಜ್ಞಾನಿಕತೆಯ ವಿರುದ್ಧದ ಹೋರಾಟಗಳಿರ್ಬೋದು. ಈ ರೀತಿಯ ಎಲ್ಲ ಹೋರಾಟಗಳ ಹಿಂದೆ ಕರಾವಳಿಯಲ್ಲಿ ಎಡಪಂಥೀಯ ಚಳವಳಿಗಳ ಪಾತ್ರ ಇದೆ. ಆ ಚಳವಳಿಗಳ ಪಾತ್ರವನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ನಾವು ಅಂದರೆ ಈಗಿನ ಯುವ ಸಮುದಾಯ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಇವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ನೆಚ್ಚಿಕೊಂಡು, ಅಥವಾ ಇವತ್ತಿನ ಸಮಾಜವಾದಿ ಸರ್ಕಾರ ಅಂತ ಏನು ಹೇಳ್ತೀವಿ, ಸಮಾಜವಾದಿ ಸಿದ್ದರಾಮಯ್ಯ ಸರ್ಕಾರ ಅಂತ ಏನು ಹೇಳ್ತೀವಿ, ಅದನ್ನು ನೆಚ್ಚಿಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ, ಅಥವಾ ಅದು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋಂಥ ನಿಟ್ಟಲ್ಲಿ ಏನಾದರೂ ನಮಗೆ ಆಶೆಗಳಿದೆ, ಅದನ್ನು ನಾವು ಕೈ ಬಿಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ 2013ರ ಸರ್ಕಾರ ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸರ್ಕಾರ ಏನಿದೆ, ಆ ಸರ್ಕಾರಕ್ಕೂ 2023ರ ಸಿದ್ದರಾಮಯ್ಯ ಸರ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಕೋಮುಗಲಭೆಗಳ ವಿರುದ್ಧ ನಡೆಸಿದಂಥ ಹೋರಾಟಗಳು, ದ್ವೇಷ ಭಾಷಣದ ವಿರುದ್ಧ ನಡೆಸಿದಂಥ ಹೋರಾಟಗಳಲ್ಲಿ ಈ ಸರ್ಕಾರದ ಪಾತ್ರ ಏನು ಅಂತಂದರೆ ಅದು ದೊಡ್ಡ ಝೀರೋ. ಅದು ಇವತ್ತು ರೆಹಮಾನ್ ಕೊಲೆ ಆಯಿತು, ಇವತ್ತು ಸರಣಿ ಕೊಲೆಗಳಾದವು. ಈ ಸರಣಿ ಕೊಲೆಗಳ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಾತ್ರ ಯಾವ ರೀತಿ ನಿರ್ವಹಣೆ ಮಾಡಿದ್ರು ಅಂತೇಳಿ ನಮಗೆ ಗೊತ್ತಿದೆ. ರೆಹಮಾನ್ ಕೊಲೆ ಸಂದರ್ಭದಲ್ಲಿ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ, ರೆಹಮಾನನ್ನು ಕೊಲೆ ಮಾಡಿದವರ ಮೇಲೆ ಕೋಕಾ ಆ್ಯಕ್ಟನ್ನು ಹಾಕಿ ಅನ್ನುವಂಥದ್ದು ಪ್ರಾರಂಭದಲ್ಲೇ ಹೇಳಿದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ವಿ. ಆನಂತರ ಅದರ ಹಿನ್ನೆಲೆಯಲ್ಲಿ ಸುದೀರ್ಘವಾದಂಥ ಆಗ್ರಹಗಳನ್ನು ಡಿವೈಎಫ್ಐ ಮಾಡ್ತು, ಕಮ್ಯುನಿಸ್ಟರು ಮಾಡಿದರು, ಜೊತೆಗೆ ಪ್ರಗತಿಪರವಾದಂಥ ಪತ್ರಕರ್ತರು ಹಲವಾರು ಲೇಖನಗಳನ್ನು ಬರೆದರು. ಇವೆಲ್ಲ ಆದರೂ ಕೂಡ ಕೋಕಾ ಆ್ಯಕ್ಟನ್ನು ಪ್ರಾರಂಭದಲ್ಲೇ ಹಾಕಲಿಲ್ಲ. ರೆಹಮಾನ್ ಅವರ ಕೊಲೆಯಾದ ನಂತರ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಆನಂತರ 90 ದಿವಸಗಳ ನಂತರ ಕೋಕಾ ಆ್ಯಕ್ಟನ್ನು ಹಾಕಿ ಒಂದು ನಾಮಕಾವಸ್ಥೆಗೆ ಮೈಸೂರಿನ ಕೋಕಾ ನ್ಯಾಯಾಲಯಕ್ಕೆ ಕೋಕಾ ಆ್ಯಕ್ಟ್ ಹಾಕಿದಂಥ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದರು. ಆನಂತರ ನ್ಯಾಯಾಲಯ ಆ ಕೋಕಾ ಆ್ಯಕ್ಟನ್ನು ರದ್ದು ಮಾಡಿತು. ಅಂದರೆ ನಾನು ಕೋಕಾ ಆ್ಯಕ್ಟನ್ನು ಹಾಕಿದಂತೆಯೂ ಆಗಬೇಕು, ಅದು ಹಾಕದೇ ಇರುವಂತೆಯೂ ಆಗಬೇಕು ಅನ್ನೋಂಥ ನಿಟ್ಟಲ್ಲಿ ಈ ಸರ್ಕಾರ ಪ್ರಯತ್ನವನ್ನು ಮಾಡಿತು. ದ್ವೇಷ ಭಾಷಣ ಇದೇ ಉಳ್ಳಾಲದಲ್ಲಿ, ಈ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಮಾತನ್ನು ಹೇಳ್ತಾರೆ. ಉಳ್ಳಾಲವನ್ನು ನೋಡಿದಾಗ ನನಗೆ ಪಾಕಿಸ್ತಾನವನ್ನು ನೋಡಿದಾಗೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಉಳ್ಳಾಲವನ್ನು ನೋಡಿದಾಗ ನನಗೆ ಪಾಕಿಸ್ತಾನವನ್ನು ನೋಡಿದಾಗ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಈ ಸರ್ಕಾರ ಅವರ ಮೇಲೆ ತೀವ್ರವಾದಂಥ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಪ್ರಭಾಕರ್ ಭಟ್ರು ಈವರೆಗೆ ಸುಮಾರು 17 ಕ್ರೈಮ್ಗಳನ್ನು ಮಾಡಿದ್ದಾರೆ, 17 ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 2023ರಿಂದ 2026ರವರೆಗೆ 3 ವರ್ಷದಲ್ಲಿ, 2.5 ವರ್ಷದಲ್ಲಿ ಸುಮಾರು 17 ಕ್ರೈಮ್ಗಳನ್ನು ಮಾಡಿದ್ದಾರೆ. ಆ 17 ಪ್ರತ್ಯೇಕ ಕ್ರೈಮ್ಗಳ ವಿರುದ್ಧ ಅವರ FIRಗಳ ವಿರುದ್ಧ FIRನ್ನು ಹಾಕುವಂಥ ಸಂದರ್ಭದಲ್ಲಿ ಆ FIR ಬಹುತೇಕ FIRಗಳನ್ನು ಹಾಕಿಸಿರುವಂಥದ್ದು ನಾವುಗಳು ಇನಿಷಿಯೇಟ್ ತಗೊಂಡು, ನಾವುಗಳು ಮುಂದಾಳತ್ವವನ್ನು ತಗೊಂಡು ಆ FIRಗಳನ್ನು ದಾಖಲಿಸಿದ್ವಿ. ಆ FIRಗಳನ್ನು ಇವತ್ತು ಹೈಕೋರ್ಟು ಸ್ಟೇ ಕೊಟ್ಟಿದೆ. ಪ್ರಭಾಕರ್ ಭಟ್ ಹೈಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಆ ಸ್ಟೇಯನ್ನು ತೆರವು ಮಾಡಲಿಕ್ಕೆ, ಆ ಸ್ಟೇಯನ್ನು ವೆಕೆಟ್ ಮಾಡುವಂಥ ಕೆಲಸವನ್ನು ಕೂಡ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ.
ನಾವು ಕಾಂಗ್ರೆಸ್ ಅನ್ನುವಂಥದ್ದು ಕೋಮುವಾದಕ್ಕೆ ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಅವರು ಚುನಾವಣೆಯನ್ನು ಗೆದ್ದು ಇವತ್ತು ಅಧಿಕಾರದಲ್ಲಿದ್ದಾರೆ. ಬಳಿಕ ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಾದ ಸಂತೋಷ್ ಬಜಲ್ ಅವರು ಮಾತನಾಡುತ್ತಾ, ದಕ್ಷಿಣ ಕನ್ನಡ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪಿಸಲು ಡಿವೈಎಫ್ಐ ಸತತವಾಗಿ ಹೋರಾಟ ಮಾಡುತ್ತಾ ಬಂದಿದೆ. ಆಸ್ಪತ್ರೆಗಳು ಬೇಕೆಂದು ಹೋರಾಟ ಮಾಡುತ್ತಿರುವ ಸಂಘಟನೆ ಡಿವೈಎಫ್ಐ. ಉಳ್ಳಾಲ ಭಾಗದಲ್ಲಿ ಎಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ. ರಾಜಕಾರಣಿಗಳು ಕೇವಲ ಕಂಬಳವನ್ನ ಉದ್ಘಾಟಿಸಲು ಬಂದು ಹೋಗ್ತಾರೆ, ಯಾರೂ ಅಭಿವೃದ್ಧಿ ಬಗ್ಗೆ ಮಾತಾಡುವುದಿಲ್ಲ. ದಕ್ಷಿಣ ಕನ್ನಡದಲ್ಲಿ ಇರುವ ಮೆಡಿಕಲ್ ಕಾಲೇಜುಗಳು ಖಾಸಗಿ ಒಡೆತನದಲ್ಲಿದೆಯೇ ಹೊರತು ಸರ್ಕಾರದ್ದಲ್ಲ. ಬಡವರಿಗೆ ಫ್ರೀಯಾಗಿ ಯಾವುದೇ ಶಿಕ್ಷಣ ಆರೋಗ್ಯ ಸೇವೆಗಳು ಸಿಗಲ್ಲ ಎನ್ನುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಡಿವೈಎಫ್ಐ ಪಾತಿರೊಂದುಂಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜೆ ಏನ ಮೆಡಿಕಲ್ ಕಾಲೇಜ್ ಕೊರ್ಲೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೊರ್ಲೆ ಬಂದ ಆ ನಿರ್ದಿನಿ ಹೋರಾಟ ಮಲ್ತೊಂದುಲ್ಲ. ಪುತ್ತೂರ್ದ ಬನ್ನೂಡು 40 ಎಕರೆ ಭೂಮಿನಿ ಇನಿಕೆಲ ಅಲ್ಪ ಖಾಲಿ ದೀತಿರ್ ಆಡ ಅಭಿವೃದ್ಧಿ ಮಲ್ಪೆರ ಇಚ್ಚಿ ಬಜೆಟ್ ಇಡ್ ದೀತಿನಿಕೆ ಏನಾಗ ಕೇವಲ 100 ಬೆಡ್ ಇತ್ತಿನ ಆಸ್ಪತ್ರೆನು ನನ್ನ ಒಂಜಿ 300 ಬೆಡ್ ಆಸ್ಪತ್ರೆ ಮಲ್ಪೊಡು ಬಂದ ಆತೆ ಐಕಲ ದುಡ್ಡು ದೀತಿಜಿ. ಅವಾಗ ಈ ಪ್ರಶ್ನೆನ ದಾಯ ಮುಲ್ಪದ ವಿರೋಧ ಪಕ್ಷ ಪರಂಜಿನ ಬಿಜೆಪಿದ ಒಂಜಿ MLA ನಕುಲು ಪ್ರಶ್ನೆ ಮಲ್ಪುಜೆ ದಾಯ ಪ್ರಶ್ನೆ ಅಲ್ಪುಜೆ. ಅಪ್ಪ ತುಳುನಾಡದ ಮಣ್ಣಗೆ ಹತ್ತನಾಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೊರ್ಚ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕ್ಲನ ಬಾಯಿಡು ಬರ್ಪುನೆ ದಾಯ ಕೇಣ ಹಾಕುಲು ಖಾಸಗಿ ರಂಗದ ಮೆಡಿಕಲ್ ಕಾಲೇಜಿನ ದನಿನಕ್ಲನ ಹಿಡಿತಾಡುಲ್ಲೆ ಅತಂದಾಣ ಮೂಲು ಕಿದುವಾಯಿ ಜಯದೇವ ಆಸ್ಪತ್ರೆ ಬಡೊಂದು ಡಿವೈಎಫ್ಐ ಕೇನೊಂದು ಈನೇನಲ್ಲ ಪ್ರಶ್ನೆ ನಿಕುಲು ತುಂಬುದಿಯಾರ ಕಿದುವಾಯಿ ಪಂಡ ಒಂಜಿ ಕ್ಯಾನ್ಸರ್ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕನ್ನಡ ಪಂಡದ ಡಿವೈಎಫ್ಐ ಸರಿನ ಹಲವಾರು ವರ್ಷದ್ದು ಹೋರಾಟ ಮಲ್ತೊಂದು ಅಪ್ಪ ಕಿದುವಾಯಿ ಆಸ್ಪತ್ರೆಗೆ ನಿಕ್ಲೆ ಕನೇರ ಬರ್ಚು ಕನಿಷ್ಠ ಹೃದಯಘಾತ ಅಪರಂಜಿನ ಜವನೇರಗಿರಿ ಸಣ್ಣ ಎಲ್ಯ ಪ್ರಾಯದ ಜವನೇರು ಹೃದಯಘಾತಗೊಳಗ ಒಂದುಲ್ಲೇ ನಮ್ಮ ತುಯ್ಯ ಹಾಸನದಂಜಿನ ಬಾಗಡ್ ದಿನನಿತ್ಯ ಹೃದಯಕ್ಕೆ ಸಂಬಂಧತೆ ಕಾಯಿಲೆ ಎಂಜಕೇಣ ಆಂಜಿಯೋಗ್ರಾಮ್ ಮಲ್ಪೆರ ಆಂಜಿಯೋ ಪ್ಲಾಸ್ಟ್ ಮಲ್ಪೆರ ದಿನನಿತ್ಯ ಕ್ಯೂಗೆ ಆಸ್ಪತ್ರೆ ಎದುರು ಅಪ್ಪ ಮೂಲು ಒಂಜಿ ಹೃದಯಕ್ಕೆ ಸಂಬಂಧದ ಕಾಯಿಲೆ ಬತ್ತಂದಾಣ ನಮಗೆ ಟೆಸ್ಟ್ ಮಲ್ಪೆರೆ ಆಂಜಿಯೋಗ್ರಾಮ್ ಮಲ್ಪೆರೆ ಆಂಜಿಯೋಪ್ಲಾಸ್ಟ್ ಮಲ್ಪೆರೆ ಓಲುಂಡ ಆಸ್ಪತ್ರೆ ಮುರಣಿ ಖಾಸಗಿರ ನೆಂಜಿನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಟ್ PPP ಅಡಿಟ್ KMC ದಕ್ಲೆಗೆ ನಡಪಾಯಿರ ಕೊರಿಯರ್ ಅವಾಗ ಐಕು ತುಂಬಿತ್ತಿನಂಜಿನ ಹೃದಯ ಸಂಬಂಧದ ಕಾಯಿಲೆ ಬತ್ತಂದಾಣ ಓಡಿಗೆ ಪೋಡು ನಮ್ಮ ಅಪ್ಪ ಈ ಪ್ರಶ್ನೆನ ಬಿಜೆಪಿದ MLA ನಕುಲ್ಲ ಪಾತಿರುಜಿ ಅತಂದಾಣ ಮೂಲುಪ್ಪುನ ಕಾಂಗ್ರೆಸ್ದ MLA ನಕುಲ್ಲ ಪಾತಿರುಜಿ ಮೂಲ ಆರೋಗ್ಯ ಮಂತ್ರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದಾರೆ ಉಳ್ಳೇ ಆರೇ ಉಸ್ತುವಾರಿ ಮಂತ್ರಿ ಆಂಡ ಆರೋಗ್ಯದ ಕ್ಷೇತ್ರ എടുത്തു ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ದಾದನಿಕ್ಲ ಕೊಡುಗೆ ಕೇಂಡ ಇಚ್ಚಿ ಮೊಕಲೆ ಆತ ಪಂಡಿನಿ ಡಿವೈಎಫ್ಐ ಮನವಿ ಕೊರ್ನಂಚಿನ ಸಂದರ್ಭ ಮೊಕಲು ಇಂಜ ಪಂಡಿ ಎಂಗಲು ವೆಲ್ಲಾಂಗನು ಬಳಕೆ ಮಲ್ತದ ಮೂಲ ಉಪ್ಪುನಂಚಿನ ವಾಮಂಜುಡು ಉಪ್ಪುನಂಚಿನ ಎಂಜಿನ TB ಆಸ್ಪತ್ರೆಗೆ ಮೀಸಲ್ ದೀತಿನಂಚಿನ 20 ಎಕರೆ ಜಾಗೇನು ಎಂಗಲು ಕಿದ್ವಾಯಿ ಆಸ್ಪತ್ರೆ ಜಯದೇವ ಆಸ್ಪತ್ರೆಗೆ ಕೊರ್ಪ ಒಂಜಿ ಸೆಟ್ಲೈಟ್ ಕನಪಾಯಿಡೆ ಎಂದು ಪಂಡೆ ಆಡ ಕಂತೆರ ಮುರಂದ ಬಜೆಟ್ ಡೌಲೈಚ್ ನೇನ ಆಡಳಿತದ ಉಪ್ಪುನಂಚಿನ ಪಕ್ಷಲ ಪಾತಿರುಚಿ ವಿರೋಧ ಉಪ್ಪುನಂಚಿನ ಪಕ್ಷಲ ಪಾತಿರುಚಿ ಆಯ್ನ ಈ ದಿನನಿತ್ಯ ಹೋರಾಟದ ಚಳುವಳಿಡು ಎಂಗ್ಲೆ ಕಿದ್ವಾಯಿ ಬೋಡು ಜಯದೇವ ಆಸ್ಪತ್ರೆ ಬೋರ್ಡ್ ಬಂದು ಹೋರಾಟ ಚಳುವಳಿ ಮಲ್ತೊಂದು ಪರಂಜಿನ ಸಂಘಟನೆ ಡಿವೈಎಫ್ಐ ಅವು ಬುರ್ದು ಒಂಜಿ ಸಂಘಟನೆ ಈ ಪ್ರಶ್ನೆದ ಬಗ್ಗೆ ಪಾತೆರುಚಿ. ಈ ಉಳ್ಳಾಲದ ಭಾಗದ ನಮ್ಮ ತೂಲೆ ಉಳ್ಳಾಲ ಪಂಡ ದುಂಬುದ ಈ ಒಂಜಿ ಉಳ್ಳಾಲದ MLA ಆರದು ಇತ್ತೆ ಸ್ಪೀಕರ್ ಆದುಲ್ಲೆ ದುಂಬ ಆರೋಗ್ಯ ಮಂತ್ರಿ ಆದಿತ್ತೆ ಅಪ್ಪ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಆರೋಗ್ಯದ ಕ್ಷೇತ್ರ ಏತ ಅದಕ್ಕೆಟ್ಟದನ್ನ ಪಣ್ಣಾಗ ನಮ್ಮ ಬೇತೋಲ್ತಲ ತೂಪುನ ಬರ್ಚಿ ನಮ್ಮ ಈ ವಿಧಾನಸಭಾ ಕ್ಷೇತ್ರದನೆ ತೂಕ 3-4 ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಂಟು ಇತ್ತೆ 2 ಉಂಟು ಕೇಂಡ ಖಾಸಗಿ ಮೆಡಿಕಲ್ ಕಾಲೇಜದ ದನೆಗ್ಲಾಕ ಇಟ್ಟುಂಡು ಅಕುಲ್ ನಡಪ ಅಂದು ನನೊಂಜಿ ಮೇಟು ಒಂಜಿ ಸಮುದಾಯ ಆಸ್ಪತ್ರೆ ಪುನ್ 30 ಬೆಡ್ದ ಅವು ಏರ್ನ ಕೈಟುಂಡು ಕೇನಾಗ ಐಲ ಒಂಜಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ದಾಖಲೆ ನಡಪಾಯರ ಕೊಡ್ತೇವೆ ಅಪಗ ಗಡಿ CM ಮುಖ್ಯಮಂತ್ರಿ ಇಡೆ ಬರ್ಪೇರು ಉಪಮುಖ್ಯಮಂತ್ರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಪೇರು ಮೊಕಲು ದಾಯ ಬರ್ಪೇರು ಮೂಲು ಒಂಜಿ ಅಭಿವೃದ್ಧಿ ಕಾಮಗಾರಿ ಆವೊಂದಿಚ್ಚಿ ಎಂಕುಲ್ಕೇನ ಆರೋಗ್ಯದ ಪ್ರಶ್ನೆದ ರಂಗನ ಸುಧಾರಣೆ ಮಲ್ಪುನಂಜಿನ ಒಂಜಿ ಯೋಜನೆ ಇಚ್ಚಿ ಮೊಕಲು ಬರ್ಪುಂದಾದಕ್ಕೆ ಏನಾಗ ಕಂಬಳನ ನಡಪಾಯರು ಕಂಬಳನ ಉದ್ಘಾಟನೆ ಮಲ್ಪೆರ ಮೊಕ್ಕಲು ಬರ್ಪುಂಡು ಅತಂದಾಣ ಬೇತ ಓಯರ್ನಾಡಲ್ಲ ಇಲ್ಲಡ ಪಾರ್ಟಿ ಮಾಜು ಮಸ್ತಿ ಮಲ್ಪೆರ ಬರ್ಪು ಅತಂದಾಣ ಮೂಲ ಕರಾವಳಿನ ಅಭಿವೃದ್ಧಿ ಮಲ್ಪ ಬಂದಿರು ದಾದ ಅಭಿವೃದ್ಧಿ ಪಂಡಿದ್ದು ನಲ್ಲ ದಕ್ಷಿಣ ಕನ್ನಡ ಜಿಲ್ಲೆದ ಜವನೇರ್ನ ದುಂಬು ದೀತಿಜಿ ಕರಾವಳಿನ ದಾದ ಅಭಿವೃದ್ಧಿ ಮುಲ್ಪದ ಪ್ರವಾಸೋದ್ಯಮ ಪಂಡ ಆ ರೀತಿಯ ಅಭಿವೃದ್ಧಿ ಪಂಡದು ಒಂಜಿ ಸ್ಪಷ್ಟವಾಯಿನಂಚಿನ ಕಣ್ಣೋಟನ ನಮ್ಮ ತುಳುನಾಡದ ಜವನೇರ್ನ ಜನಕ್ಲೇನ ದುಂಬು ದೀತಿಜೆ ಅಪ್ಪ ಇಂಚಿನ ಪ್ರಶ್ನೆ ಡಿವೈಎಫ್ಐ ಮಾತ್ರನೇ ಪ್ರಶ್ನೆ ಮಲ್ತೊಂದು ಅಪ್ಪ ಯುವಜನ ಸಂಘಟನೆ ಡಿವೈಎಫ್ಐ ಇನಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಲಿಷ್ಠವಾದ ಮೂಡಂಚಿನ ಇನಿ ಒಂಜಿ ಹೊಣೆಗಾರಿಕೆ ಆತಂದಾಣ ಡಿವೈಎಫ್ಐನ ವಿಸ್ತರಣೆ ಮಲ್ಪನಂಚಿನ ಜವಾಬ್ದಾರಿ ನಮ್ಮ ದುಂಬು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿವೈಎಫ್ಐ ಉಳ್ಳಾಲ ತಾಲೂಕು ಸಮಿತಿ ಕಾರ್ಯದರ್ಶಿಯಾದ ರಿಜ್ವಾನ್ ಹರೇಕಳ, ಡಿವೈಎಫ್ಐ ಜಿಲ್ಲಾ ಮುಖಂಡರಾದ ಸುನಿಲ್ ತೇವಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.